ಹಾಯ್ ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಫಸ್ಟ್ನೇ ವೀಡಿಯೋ. ಆ್ಯಕ್ಚುಲಿ ಫೋನ್ ತೊಗೊಳ್ಳೋವರೆಗೂ, ಹೊಸ ಫೋನ್ ತೊಗೊಳ್ಳೋವರೆಗೂ ಯಾವುದೂ ವೀಡಿಯೋ ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರ್ ಆಗಲಿ ಯೂಟ್ಯೂಬ್ ಚಾನಲಲ್ಲಾಗಲಿ ಸ್ಟಾರ್ಟ್ ಮಾಡಬಾರ್ದು ಅಂದ್ಕೊಂಡಿದ್ದೆ. ಬಟ್ ಫೋನ್ ತೊಗೊಳಕ್ಕೆ ನಾನು ಕಾಣಿಸ್ತಾ ಇಲ್ಲ. ಅದಕ್ಕೆ ಮುಂದಕ್ಕೆ ಆಗ್ತಾ ಯಾಕೋ ಯೂಟ್ಯೂಬ್ ಚಾನಲೇ ಸ್ಟಾರ್ಟ್ ಮಾಡಲ್ಲ ಅನಿಸ್ಬಿಡ್ತು. ಅದಕ್ಕೆ ಯಾವುದಾದ್ರೂ ಸರಿ, ಕ್ವಾಲಿಟಿ ಹೆಂಗಾದರೂ ಸರಿ ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂತ ಇವತ್ತೇ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಆಲ್ರೆಡಿ ನಮ್ಮನೇಲಿ ಸುಮ್ಮನೆ ಒಂದು ವೀಡಿಯೋ ಮಾಡಿದೆ, ನಾನು ಯೂಟ್ಯೂಬ್ ಚಾನಲ್ ಇವತ್ತಿಂದ ಸ್ಟಾರ್ಟ್ ಮಾಡಿದ್ರೆ ಹೆಂಗಿರ್ತದೆ ಅಂತ. ಆಯಿತು, ಆಮೇಲೆ ಅದಕ್ಕೆ ನಮ್ಮ ಮಮ್ಮಿ ಮತ್ತು ನನ್ನ ತಂಗಿ ರಿಯಾಕ್ಷನ್ ಕೊಟ್ಟವ್ರೆ. ಅದನ್ನು ನೆಕ್ಸ್ಟ್ ಕ್ಲಿಪ್ ಅದನ್ನು ಹಾಕ್ತೀನಿ. ಮಮ್ಮಿ ಆದರೆ ಹೆಂಗಿರ್ತದೆ ಮಮ್ಮಿ, ನಾನು ಇವಾಗ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ರೆ? ಇವತ್ತಿಂದಾನೇ. ಬೇಡ, ಯಾಕೆ? ಬೇಜಾನ್ ಎಲ್ರಿಗೂ ಕೆಲಸ ಜಾಸ್ತಿ ಅಮ್ಮ, ನಿನ್ನ ಒಪಿನಿಯನ್ ಏನೇ ನಾನು ಇವಾಗಿಂದಾನೇ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ರೆ? ಏನು ಸಜೆಷನ್ಸ್ ಏನು ಇಲ್ವೇ? ಸ್ಟಾರ್ಟ್ ಮಾಡು ಬೇಡ? A few moments later. ಏನಾದರೂ ಒಂದೇ ಒಂದು ಸಜೆಷನ್ ಕೊಡು. ಹಿಂಗೆ ಮಾಡಬೇಕು ಅಂತ ಅನ್ಸಿದ್ರೆ ಮಾಡು. ಹಾಂ, ಇವಾಗಿಂದಾನೇ ಮಾಡ್ಲಾ ಲೇಟಾಗಿ ಮಾಡ್ಲಾ? ಕೆಲಸ ಎಲ್ಲ ಮುಗಿದ್ಮೇಲೆ ನಿಮ್ಗೆ ಆಯ್ತು, ಕಂಫರ್ಟಬಲ್ ಆಯ್ತು ಅಂದ್ರೆ ಮಾಡು. ಮಾತಾಡೋಕೆ ಭಯ ಅಲ್ಲ? ಏನು ಭಯ? ಏನಂತ ಮಾತಾಡೋದು? ಯಾರು ನಾನೇನು ಮಾಡಿದ್ದೀನಿ? ಏನಂತ ಮಾತಾಡಬೇಕು? ಗೈಸ್, ನಮ್ಮ ಮನೇಲಿ ಹಿಂಗೆ ಹಂಗೆ ಹಿಂಗೆ ಅಂತ ಅಷ್ಟೇನಾ ಯೂಟ್ಯೂಬ್ ಚಾನಲು? क्या बात है सर, क्या बात है सर, क्या बात है. ಏನಂತ ಮಾತಾಡಬೇಕು? ಗೈಸ್, ನಮ್ಮ ಮನೇಲಿ ಎಷ್ಟೊಂದು ಕೆಲಸ ಅದೇ. ಆದ್ರೆ ನಮ್ಮ ಮಮ್ಮಿ ಮಾತ್ರ ಕೆಲಸ ಮಾಡ್ತಾ ಇಲ್ಲ ಹಂಗೆ. ಆ್ಯಂಡ್ ನನ್ನ ಹೆಸರು ಚಂದನ ಅಂತ. ನನ್ನ ಇಂಟ್ರೊಡಕ್ಷನ್ ಹೇಳೋದಾದರೆ, ನನ್ನ ಹೆಸರು ಚಂದನ, BCom ಮುಗ್ದಿದೆ. ಅದ್ರ ಜೊತೆಗೆ ಯಾವುದೋ ಒಂದು ಕಂಪ್ನಿಲಿ ಒಂದು 17,000ಕ್ಕೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಅಷ್ಟೇ. ಆ್ಯಂಡ್ ಇವತ್ತು ನಮ್ಮ ಮನೇಲಿ ಏನು ನಡೀತಾ ಇದೆ ಅಂದರೆ, ಆ್ಯಕ್ಚುಲಿ 1 ವೀಕ್ ಬ್ಯಾಕ್ ಏನಾಯಿತು ಅಂದರೆ, ನಮ್ಮ ಸಂಬಂಧಿಕರಲ್ಲಿ ಒಬ್ಬರು ಸತ್ತೋದ್ರು. ಇವಾಗ ನಮ್ಮ ಇಂಡಿಯನ್ಸಲ್ಲೆಲ್ಲ ಮೇಯ್ನ್ ಏನಂದರೆ, ಯಾರಾದರೂ ಒಬ್ಬರು ಸತ್ತೋದ್ರೆ ಮನೆಯೆಲ್ಲ ಕ್ಲೀನ್ ಮಾಡಬೇಕು, ಬಟ್ಟೆ ಇರೋ ಬರೋದೆಲ್ಲ ಒಗಿಬೇಕು, ಪಾತ್ರೆ ಇರೋ ಬರೋದೆಲ್ಲ ಬೆಳಗಬೇಕು. ಸೊ ಹೆವಿ ಕೆಲಸ ಇರೋದ್ರಿಂದ ನಮ್ಮ ಅಜ್ಜಿ ಮತ್ತು ನನ್ನ ತಂಗಿ, ನಮ್ಮ ಮಮ್ಮಿ ಆಲ್ರೆಡಿ ಸ್ವಲ್ಪ ಮುಗಿಸಿದ್ದಾರೆ. ನನ್ನ ಕೆಲಸ 1 ವಾರ ಲೀವ್ ಇತ್ತು ಅಂತ. ಇವತ್ತು ಭಾನುವಾರ ಇರೋದ್ರಿಂದ ನಾನು ಇನ್ನೊಂದು ಸ್ವಲ್ಪ ಮುಗ್ದಿದ್ದೀನಿ. ಆಲ್ರೆಡಿ ಒಂದು 2 ಬ್ಯಾಚ್ ಬಟ್ಟೆ ಎಲ್ಲ ಒಣಗಾಕಿದ್ದೀನಿ. ಇನ್ನೊಂದು ಸ್ವಲ್ಪ ಇದೆ. ಅವಾಗ ಅನಿಸ್ತು ನನಗೆ, ಯೂಟ್ಯೂಬ್ ಚಾನಲ್ ಇವಾಗೇ ಸ್ಟಾರ್ಟ್ ಮಾಡಿಬಿಡೋಣ ಅಲ್ವಾ, ಮುಂದಕ್ಕೆ ಹೋಗ್ತಾ ಇದ್ರೆ ಸ್ಟಾರ್ಟ್ ಮಾಡಲ್ಲೇನೋ ಅಂತ ಭಯ ಆಯಿತು. ಅದಕ್ಕೆ ಇವತ್ತಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫಸ್ಟ್ನ ಯಾರಾದರೂ ಇಂಟ್ರೊಡ್ಯೂಸ್ ಮಾಡೋದಾದರೆ ಇವನೇ, ಕಳ್ಳನ ಮಗ. ಫಸ್ಟ್ ಹುಟ್ಟಿರೋ ಮೂದೇವಿ ಈ ಕಡೆ ತಿರುಗಿ ನೋಡಲ್ಲ, ನಮಗೇನು ಮರ್ಯಾದೆನೂ ಕೊಡಲ್ಲ, ಅವನಿಂದ ಎಕ್ಸ್ಪೆಕ್ಟು ಮಾಡಲ್ಲ. ಇವನು ಅಂತಲ್ಲ, ನಂಗೆ ಯಾರೂ ಮರ್ಯಾದೆ ಕೊಡಲ್ಲ, ಅದು ಬೇರೆ ಪ್ರಶ್ನೆ. ಬಟ್ ಅದರಲ್ಲೂ ಇವನು ಚಿಕ್ಕವನು, ಇವನೇ ಕೊಡಲ್ಲ. ನೋಡ ಇಲ್ಲಿ ಫೋನ್ ಹಿಡ್ಕೊಂಬಂದ್ರೆ ಹತ್ರ ಬರ್ತಿತ್ತಾನೆ. ಇವಾಗ ಬಾ ಗೈಸ್, ಇವನು ಒಂದೇನಂದರೆ ಗೈಸ್, ಫೋನ್ ಹಿಡ್ಕೊಂಡ್ರೆ ಹತ್ರ ಬರ್ತಾನೆ ಗೈಸ್. ಇವನು ಫೋನ್ ಗಡಿಟ್ ಆಗ್ಬಿಟ್ಟವನೇ. ಜೆನ್ಜಿ ರಸ, ಇವನು ಜೆನ್ಜಿ ರಸ ಅಲ್ವೇನೋ ಪುಟ್ಟ ಆಯ್ ಮಾಡು. ಆಯ್ ಇಲ್ಲ ಬಾಯಿ ಇಲ್ಲ ಅಷ್ಟೇ, ನಮಗೆ ಮರ್ಯಾದೆ ಕೊಡಲ್ಲ, ಇನ್ಯಾರು ಕಾಯಿಸ್ಕೊಡ್ತಾನೆ ಅವ್ನು ಮರ್ಯಾದೆ. ಈಗ ಆ್ಯಕ್ಚುಲಿ 3ನೇ ರೌಂಡ್ ಬಟ್ಟೆ ಒಗೆಯೋದು ಸ್ಟಾರ್ಟ್ ಆಗುತ್ತೆ ನಂದು. ಗೈಸ್, ಒಂದೇನಂದರೆ, ಹೆಂಗೋ ನೆನ್ನೆ ಕೆಲ್ಸಕ್ಕೆ ಹೋಗಿದ್ದೆ. ಹೆಂಗೋ ಮನೆ ಕೆಲಸ ಎಲ್ಲ ಮಾಡೋ ಕೆಲಸ ತಪ್ಪಿತ್ತು. ಆದರೆ ಇವಾಗ ಶನಿವಾರ ಭಾನುವಾರ ಅಂತ ಮನೇಲಿರೋ ಕಾರಣಕ್ಕೆ ಬಟ್ಟೆ ಡಿಪಾರ್ಟ್ಮೆಂಟನ್ನ ನನಗೆ ವಹಿಸ್ಬಿಟ್ಟವ್ರೆ. ಅವರೆಲ್ಲ ಆ್ಯಕ್ಚುಲಿ ನನಗಿಂತ 1 ವಾರ ಕಷ್ಟಪಟ್ಟವ್ರೆ. ನಾನು ಒಂದೇ ದಿನ ಬಂದಿದ್ದೀನಿ ಅಷ್ಟೇ ಕೆಲಸಕ್ಕೆ. ಆದ್ರೂ ಬಟ್ಟೆ ಡಿಪಾರ್ಟ್ಮೆಂಟ್ ಕಷ್ಟ ಗೈಸ್, ಏಕೆಂದರೆ ಪಾತ್ರೆನೂ ಒಂದು ಪಕ್ಷ ಕಡಿಮೆ ಇರ್ತವೆ, ಆದರೆ ಬಟ್ಟೆ ಇರುತ್ತಲ್ಲ ಎಲ್ಲರೂ ನಾವು ದೇವರೇ. ನಮ್ಮ ಮನೇಲಿ ಬೇರೆ 4 ಜನ ಇದ್ದೀವಿ. 4 ಜನದಲ್ಲಿ 3 ಜನ ಹೆಣ್ಮಕ್ಳು ಬಟ್ಟೆ ಅಂದರೆ ಯಪ್ಪ, ಒಂದೊಂದು ಎಣಬಾರ ಅಂತಾರಲ್ಲ ಹಂಗಿರ್ತವೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಅದಕ್ಕಿಷ್ಟು ಬಟ್ಟೆ ಒಗ್ದಿದ್ದೀನಿ ಗೈಸ್. ಬಟ್ಟೆ ಒಗ್ದಿದ್ದೆಲ್ಲ ಆಯಿತು. ಇವಾಗ ನನ್ನ ರೂಮ್ ಕ್ಲೀನ್ ಮಾಡಬೇಕು. ಈ ಥರ ಇದೆ ನನ್ನ ರೂಮ್. ಈಗ ಬ್ಯಾನಲ್ಲಂತೂ ಮಮ್ಮಿ ಬಟ್ಟೆ ಕೂಡ ಮಿಸ್ಸಿಂಗ್. ಅಯ್ಯೋ, ನಿಂಬೆ ಬಟ್ಟೆ ಕೊಡು ಫ್ಯಾನ್ಸಿ ಟಕ್ಕೆ.
ಬ್ಯಾಡ ಇಲ್ಲಿಗೋ ಚಿಚ್ಚಿ ಪಲ್ಲಿಗಳು ಏನೇನೋ ಮಾಡಕ್ಬಿಟ್ಟು ಕೊಡು ಮಾಡ್ಲಿಗೋ ಕೊಡು ಅಮ್ಮ ಒಂದ್ ಬಟ್ಟೆ ಕೂಡ ಹೋಗಿ ಒಣಗಟ್ಟೆ ಗೈಸ್ ಎಲ್ರ ಮನೇಲೂ ಈ ಥರ ಒಂದು ಟ್ರಂಕ್ ಇರುತ್ತೆ. ಇಷ್ಟೊಂದು ಜನ ಅಂದರೆ ನಮ್ಮ ಅಮ್ಮನ ಜನ್ರೇಷನ್ ಅವ್ರ ಟೈಮಲ್ಲಿ ಈ ಥರ ಟ್ರಂಕ್ ಇದ್ದೇ ಇರ್ತದೆ. ಅವ್ರ ಟೈಮಲ್ಲಿ ಮದುವೆ ಮಾಡಿರ್ತಾರಲ್ಲ ನಮ್ಮ ಅಮ್ಮಂದ್ರಿಗೆಲ್ಲ, ಆವಾಗ ಅವ್ರ ಅಪ್ಪರು ಏನೋ ನಿಧಿ ಕೊಟ್ಟಂಗೆ ಇಟ್ಕೊಡ್ತಾರೆ. ನಾವು ಅದನ್ನು ಏನು ಒಂದೇ ಇದ್ರು ನಮ್ಮ ಅಮ್ಮದಿರೆಲ್ಲ ಇದನ್ನ ನಿಧಿ ಅಂತಲೇ ಮನ್ಕೋತಾರೆ. ನಾವು ಅದರಲ್ಲಿ ಏನೂ ಮಡಗಿಲ್ಲ, ಬರೀ ಹಳೆ ಬುಕ್ಕು, ಕತೆ ಬುಕ್ಕು, ಏನೋ ದೊಡ್ಡದಾಗಿ ಕಾಂಪಿಟೇಟಿವ್ ಎಕ್ಸಾಮ್ ಬರಿತೀನಿ ಅಂತ ಬೇರೆ ಸ್ಕೂಲಿಂದ ಬುಕ್ ಇಸ್ಕೊಂಡೆ, ಆ ಬುಕ್ಕು ಅದು ಇದು ಬುಕ್ಗಳೇ ಇಟ್ಟಿರೋದು. ಅದನ್ನು ಇದುವರೆಗೂ ಯಾವತ್ತೂ ಓದಲಿಲ್ಲ ನಾನು. ಅದರಲ್ಲಿ ಒಂದು 10% ಓದಲಿಲ್ಲ. 10% ಆದರೂ ಓದಿದ್ದೀನಿ ಮಮ್ಮಿ. ಹಳೆ ಗೊಂಬೆ ಇಲ್ಲ ಅಲ್ಲಿ. 10% ಆದರೂ ಓದಿದ್ದೀನಿ ಅದ್ರೆಲ್ಲಾನು. 1% ಓದಿರ್ತೀವಿ ನಾವು. 1% ಮಮ್ಮಿ ಇಲ್ಲ ಮಮ್ಮಿ, ಒಂದು 5-6% ಓದಿರ್ತೀನಿ. ಇದನ್ನು ಕ್ಲೀನ್ ಮಾಡಬೇಕು, ಮಾಡ್ತೀನಿ. ಕ್ಲೀನಾಗಿ ಬುಕ್ಕೆಲ್ಲ ಜೋಡಿಸ್ತೀನಿ ಇವತ್ತು. ಆಯ್ತು. ಆಮೇಲೆ ಗೈಸ್ ಇವಾಗ ನಂಗೊಂದು ಡೌಟ್ ಬಂದಿದೆ. ಏನಂದರೆ ಈ ಬುಕ್ ನಮ್ಮ ಮಮ್ಮಿ ಎಲ್ಲನೂ ಒಗ್ಸ್ತಾ ಇದೆ ಸುತ್ಕ ಅಂತ. ಈ ಬುಕ್ಗಳನ್ನ ನಾನೀಗ ಓಪನ್ ಮಾಡಿಬಿಟ್ಟು ಎಲ್ಲ ಮುಟ್ಬಿಟ್ಟಿದ್ದೀನಿ. ಮಮ್ಮಿ ಇವಾಗ ತಲೆ ಕೆಡ್ಸ್ಕೊಳ್ದೆ ನಂಗೊಂದು ಡೌಟು. ಇವಾಗ ಕೇಳಿಲಿ, ಒಂದು ನಿಮಿಷ ಕೇಳಿಲಿ, ಬಾಯ್ಲಿ ಮಮ್ಮಿ ನನ್ನ ಮೇಲೆ ಆಣೆ ತಿರ್ಗಲಿಲ್ಲ ಅಂದರೆ. ಗೈಸ್ ಹಿಂಗೇನೆ ವೀಡಿಯೋ ಮಾಡೋಕೆ ಏನಾದರೂ ಬ್ಲ್ಯಾಕ್ ಮೇಲ್ ಮಾಡೋದು ಅಂದರೆ ನನ್ನ ಮೇಲೆ ಆಣೆ ಇಟ್ಬಿಡೋದು. ಇವಾಗ ನೀನು ಬಟ್ಟೆ ಒಗ್ಸ್ತಾ ಇದ್ದಿ, ಮುಟ್ಟಿದ್ದೀವಿ, ಪಾತ್ರೆ ಬೆಳೆಸ್ತಾ ಮುಟ್ಟಿದ್ದೀವಿ, ಸರಿ. ಈ ಬುಕ್ಕು ಅದನ್ನ ಯಾಕೆ ಒಗ್ಸಲ್ಲ ಹೇಳು? Not bad. Now you. ಅಜ್ಜಿ ಮ್ಯಾಲ ಹಾರಾಕ್ಬಿಡು ಹೋಗಿ ಬುಕ್ ಮತ್ತೆ ಇನ್ನೂ ಒಂದು ಬಾಯ್ಲಿ ನೀನು ಹಾಕಿರೋ ಓಲೆ ಚೈನು ಅದನ್ನ ಯಾಕೆ ಒಗ್ಸಲ್ಲ ಹೇಳು? ಅದು ತಗೋ. ಆಮೇಲೆ ಅದನ್ನ ಸ್ನಾನ ಮಾಡ್ತೀನಿ ಅಂತ ಡೈಲಾಗ್ ಹೊಡಿಬೇಡ, ಅದನ್ನು ಒಗ್ದೆ ಹಾರಾಕ್ಬೇಕಷ್ಟೇ. ಆಯ್ತು ಎಲ್ಲ ಕೊಡ್ತೀನಿ, ಮ್ಯಾಲ ಹಾಕ್ಬೇಕು. ಇಲ್ಲಾಂದ್ರೆ ದಾರಿಲಿ ರೋಡ್ ಎಲ್ಲ ಹಾಕ್ಬೇಕು. ಆಮೇಲೆ ಇನ್ನೂ ಒಂದು ಡೌಟ್ ನನಗೆ, ಬಾಯ್ಲಿ ಇವಾಗ ಎಲ್ಲನೂ ಮುಡ್ಸ್ಕೊಂಡಿರೋನೆಲ್ಲ ಒಗಿಬೇಕು ತಾನೆ. ಅಕ್ಕಿ, ಬ್ಯಾಳೆ, ಎಣ್ಣೆನ ಯಾಕೆ ಒಗಿತಾ ಇಲ್ಲ ಹೇಳು? ಎಣ್ಣೆನೂ ಒಗಿಬೇಕು ತಾನೆ ಮಮ್ಮಿ. ಇವಾಗ ಎಣ್ಣೆನೂ ಒಗೆದ್ರೇ ಕಂಪ್ಲೀಟಾಗಿ ಸೂತ್ಕ ಕಂಪ್ಲೀಟ್ ಆಗೋದು. ಗೈಸ್ ನಾನು ಹೇಳು ಸರಿ ತಾನೆ, ಎಲ್ಲನೂ ಒಗಿಬೇಕು ತಾನೆ. ಎಣ್ಣೆ, ಅಕ್ಕಿ, ಬೇಳೆ ಎಲ್ಲನೂ ತೊಳಿಬೇಕು ತಾನೆ. ತೊಳ್ದು ಒಣಗಿ ಹಾರಾಕ್ಬಿಟ್ಟು ಎತ್ಪಡ್ಬೇಕು ತಾನೆ. ಇವಾಗೆಲ್ಲ ಕೆಲಸ ಮಾಡಿಸ್ತಾ ಇರೋದಕ್ಕೆ Not bad. ನಾವಿಲ್ಲಿ ಬೆವ್ತ್ಕೊಂಡು ಎಲ್ಲ ಇಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಅದಕ್ಕಾದ್ರೂ ಅಕ್ಕಿ ಬೇಳೆ ಒಗಿಬೇಕು ನಮ್ಮ ಮಮ್ಮಿ. ಇವಾಗ ಗೈಸ್ ಕಾಮಿಡಿ ಏನಂದ್ರೆ, ನನ್ನ ತಂಗಿ ನೆನ್ನೆಯಿಂದ ಮನೆ ಕಸ ಗುಡಿಸ್ತಾವಳೆ. ಒಂದೊಂದೇ ಜಾಗ ಕ್ಲೀನ್ ಮಾಡ್ಕೊಂಡು ಬರ್ತದೆ. ಆದರೆ ನಮ್ಮ ಅವ್ವಂಗೆ ನೆನ್ನೆಯಿಂದ ಡೌಟ್ ಏನಂದ್ರೆ, ಇವಾಗ ನಮ್ಮ ಅವ್ವ ಇನ್ನೂ ಬರಲಿಲ್ಲ, ಬರ್ತದೆ ಏನೇನೋ. ನಮ್ಮ ಅವ್ನು ಒಂದೇ ಒಂದು ಡೌಟ್ ಅಂದರೆ, ನೆನ್ನೆಯಿಂದ ಏನು ಗುಡಿಸ್ತಾವಳೆ ಇನ್ನೂ ಮುಗಿತಲ್ಲ ಅಂತ. ಪಾಪ ಇವಳು ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ ಪಟ್ಕೊಂಡು ಎಲ್ಲನೂ ಕ್ಲೀನ್ ಮಾಡ್ತಾವಳೆ. ಆದ್ರೆ ಇವಾಗ ನಮ್ಮ ಅವ್ವ ಬಂದ್ಬಿಟ್ಟು ಹೇಳೋ ಒಂದೇ ಒಂದು ಡೈಲಾಗ್ ಏನಂದ್ರೆ, ನೆನ್ನೆಯಿಂದ ಗುಡಿಸ್ತಾವಳೆ ಈ ಕಸನ, ನಾನಾಗಿದ್ರು ಒಂದೇ ದಿನದಲ್ಲಿ ಗುಡಿಸ್ಬಿಟ್ಟಿರೋನಿ. ನೆನ್ನೆಯಿಂದ ಗುಡಿಸ್ತದೆ ಅದೆಂತ ಡೈಲಾಗ್ ಹೊಡಿತದೆ. ಅಮ್ಮ ನೀನು ಇವಾಗ ಬಂದ ಹೂವು ಏನಾದರೂ ಹಂಗೆ ಹೇಳಿದ್ರೆ ಏನಂತೀಯ? ನೆನ್ನೆಯಿಂದ ಗುಡಿಸ್ತಾನೆ ಇದ್ದೆ ಅಂದ್ರೆ ಏನಂತಿ? ಕ್ಲೀನ್ ಮಾಡಬಾರ್ದು, ಮಾಡೋದು ಮಾತ್ರ ಕರೆಕ್ಟಾಗಿ ಮಾಡೋದು. ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡ್ತೀರಾ? ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ. ಹಾಗಂತೆ ನೆನ್ನೆಯಿಂದ ಕಸ ಗುಡಿಸ್ತಾರೆ ಮನೆ ಕಸನ. ಮಮ್ಮಿ ತುಂಬೆಲ್ಲ ಹೊಡೆದು ನಾನು ಇಷ್ಟೊಂದು ಮಾಡ್ತಿದ್ದೀನಲ್ಲ, ನೆನ್ನೆಯಿಂದ ಒಬ್ರ ಕೈಗೆ ಇನ್ನೆಷ್ಟು ಆದದ್ದು. ಗೈಸ್ ಆ್ಯಕ್ಚುಲಿ ಗೈಸ್ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ಅದಕ್ಕೆ ನನ್ನ ಕೈಲಿ ಕೆಲಸ ಮಾಡೋಲ್ಲ. ಇವಳೇ ನೆನ್ನೆಯಿಂದ ಎಲ್ಲ ಮಾಡ್ತಾ ಇರೋಳು. ನಮ್ಮ ಮಮ್ಮಿ ಅಂತೂ ನಂಬರ್ 1 ಸೋಂಬೇರಿ. ಈ ಜಗತ್ತೆಲ್ಲ ಯಾರಾದರೂ ಸೋಂಬೇರಿ ಅಂತ ಇದ್ರೆ ನಮ್ಮ ಮಮ್ಮಿನೇ. ಭೂಮಿ ಹುಟ್ಟಿದ ಮೇಲೆ ಭೂಮಿ ಋಣ ತೀರಿಸ್ಬೇಕು. ನಿನ್ ಕ್ಯಾಮ್ಯಾನಿ ಮಾಡು, 2 ಅಕ್ಷರ ಕಲಿ, ಜ್ಞಾನಿ ಆಗು, ಗುಬ್ರಾಕಣಂತೂ ಮನೆ ಕಬೇಡ. ನಿನ್ ಡೈಲಾಗ್ ಏನಂತ ಹೇಳುತ್ತೆ ಅಂತ ನಂಗೆ ಗೊತ್ತು. ಚಿಕ್ಕ ವಯಸ್ಸಿಂದ ನಾನೇ ಮಾಡಿರೋದು. ಈಗ ನೀವು ದೊಡ್ಡವರಾಗಿದ್ದೀರಿ, ಈಗಾದ್ರೂ ಕೂರ್ಸ್ರಿ ನಾನು ಇರೋವರೆಗಾದ್ರೂ ಮಾಡ್ರಿ ಅಂತ ಡೈಲಾಗ್ ಹೊಡಿತದೆ ಗೈಸ್. ಎಲ್ಲ ಅಂದಿರೋದು ಇದೊಂದು ಬ್ಲ್ಯಾಕ್ ಬೈನ್ ಫಿಕ್ಸು. ನಾನು ಅವಾಗೇ ಹೇಳ್ದೆ ನಮ್ಮ ಅವ್ವ ಬಂದ್ರಿ ಏನು ಡೈಲಾಗ್ ಹೊಡಿತದೆ ಅಂತ. ಇವಾಗ ಕೇಳಿಸ್ತೀನಿ ಬನ್ನಿ ಬೇಕಾದ್ರೆ. ಅವ್ವ ಈಗ ಹೇಳು, ನೆನ್ನೆಯಿಂದ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳ್ತಿದ್ಯಾ? ಇವಾಗ ಇನ್ನ ಕೆಲಸ ಮಾಡ್ತಾ ಇದ್ದೀವಿ, ನಿನ್ನ ಒಪಿನಿಯನ್ ಏನು ಹೇಳು? ಸಂಕೋವ, ಏ ಸಂಕಮ್ಮ, ಏ ಅವ್ವ ಹೇಳು,
ಏಳು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಸರಿ ಇವಾಗ ಏಳು. ಇವಾಗ ಅವಾಗೆ ಹೇಳ್ದೆ ತಾನೆ, ಏಳು ಇವಾಗ. ನೆನ್ನೆ ಅವಾಗೆ ಹೇಳ್ದೆ ತಾನೆ, ಏನಕ್ಕೆ ಅವಾಗ ಹೇಳ್ದೆ ಮತ್ತೆ? ಏಳವ, ಹೇಳು ಫಸ್ಟ್. ನೆನ್ನೆಯಿಂದ ಕೆಲಸ ಮಾಡ್ತಿದ್ದೀರಿ, ಹಾಂ, ಅಂದ್ರೆ ಅಷ್ಟು ಕ್ಲೀನಾಗಿ ಮಾಡ್ತಾ ಇದೀವಿ ಅವ್ವ ನಾವು. ಏನು ಕ್ಲೀನ್ ಅಲ್ಲ, ಕ್ಲೀನ್ ಅಲ್ಲ, ಅದು ಕ್ಲೀನ್ ಕ್ಲೀನ್ ನಾಟ್ ಕ್ಲೀನ್. ಡ್ಯಾಡಿ ಹಿಂಗೊಂದು ಹೇಳೆ, ನಾನು ಇವತ್ತಿಂದ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಶ್ರದ್ಧೆ, ಶಿಸ್ತು, ಭಕ್ತಿಗೋಸ್ಕರ ಹೆಸರುವಾಸಿ ಹಾಕಿರೋ ಈ ಸೂರ್ಯವಂಶದಲ್ಲಿ ಇವನೊಬ್ಬ ಅಪ್ರಯೋಜಕ. ಯಾಕಣ ಯೂಟ್ಯೂಬ್ ಚಾನಲ್ ಓದ್ಕೊಂಡು CS ಮಾಡೋದು. ಇವಾಗ ನೀನು ಯೂಟ್ಯೂಬ್ ನೋಡ್ತೀಯಪ್ಪ? ಹಂಗಲ್ಲ ಕಾಣೋದು, ತಲೆ ತಗೋಬೇಕು. ಹಾಂ, ಕೊಡು. ಹೇಳು. ಯಾಕೆ ಪರ್ಕೆ ನೋಡಿತಿ? ಹೆಣ್ಮಕ್ಳು ಹೊಡಿಬಾರ್ದು ಗೊತ್ತೇ. ಮಾತು ಲೆಕ್ಕಲ್ಲೇ ಮಾತಾಡ್ತಾರೆ. ಯೂಟ್ಯೂಬ್ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ, ಅವೆಲ್ಲ ಇವಾಗ ಯೂಟ್ಯೂಬ್ ಯಾಕೆ ಗೊತ್ತೇ ಮಾಡೋದು? ನಿಮ್ಗೆ ವಯಸ್ಸಾಗೋಯ್ತದೆ ಅನ್ಕೋ, ನಮಗೆಲ್ಲ ಮದುವೆ ಆಗೋಗಿರ್ತದೆ ಅನ್ಕೋ, ನಿಮ್ಗೆ ನಾನು ನೋಡ್ಬೇಕು ಅನಿಸ್ತದೆ, ನಾವು ಬ್ಯುಸಿ ಇರ್ತೀವಿ. ಅವಾಗ ಯೂಟ್ಯೂಬ್ ಇದ್ರೆ ನೀನು ನೋಡ್ಕೋಬೋದ ನಮ್ಮನ್ನ? ಮಾತಾಡ ಪರ್ಕೆಲ್ಲ ಹೊಡಿತಿದ್ಯಲ್ಲಣ್ಣ. ಅಲ್ಲ ಕರೆಕ್ಟು. ಎಲ್ಲ ನಮ್ಗೆ ಯಾರಿಗೂ ತಲೆ ಇಲ್ಲ ಅಣ್ಣ. ಕರೆಂಟ್ ಹಾಕ್ಬಿಟ್ಟು ಧೂಳಾಡಿಬೇಕು ಅಂತ ನಮ್ಮ ಮಮ್ಮಿಗೆ ಮಾತ್ರ ತಲೆ ಇರೋದು. ನಮ್ಮ ಮಮ್ಮಿ ಅದು ಹೊಡೆದಾದ್ಮೇಲೆ ಹೊಡ್ತಾಳೆ, ಕರೆಂಟ್ ಹಾಕೊಂಡು ಧೂಳಾಡಿರಿ ಅಂತ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ. ಅವ್ವ, ನಾವು ಸುಮ್ಮನೆ ಕ್ಲೀನ್ ಮಾಡ್ತಾ ಇಲ್ಲ, ಒಂದೊಂದೂ ಬುಡ್ದೆ ಕ್ಲೀನ್ ಮಾಡ್ತಾ ಇದೀವಿ ಗೊತ್ತೇ. ಅಷ್ಟು ಕ್ಲೀನ್ ಮಾಡಬೇಕು ಅಂದ್ರೆ ಟೈಮ್ ಬೇಕಾಯ್ತದೆ. ದಪ್ಪ ಥರ ಮಾಡಂಗಿದ್ರೆ ಯಾವಾಗ ಮುಗ್ದೋಗೋದು. ಇವಾಗ ನೀನು ಇಲ್ಲಿ ಬ್ಯಾಳೆ ಸೋಸಕ್ಕಲ್ಲ ನಾನು ಹಂಗೆಲ್ಲ ಕ್ಲೀನ್ ಮಾಡಿರೋದು, ಎದೊಳ್ತಾ ಇರು. ನಿಮಗೆಲ್ಲ ದೊಡ್ಡ ದೊಡ್ಡ ರೂಮ್ ಅದೇ, ನಂಗೆ ಇರೋದೊಂದು ಚಿಕ್ಕ ಪಚ್ಚ, ಅದನ್ನು ಯಾಕೆ ಗಲೀಜು ಮಾಡಿ ಎದ್ಬಿಡು. ಈಗ ತಾನೇ ಕಸ ಗುಡಿಸ್ತಾ ಇದ್ದೀನಿ. ಹೃದಯನ ಯಾವ ರೇಂಜಲ್ಲಿ ನೆಕ್ತಾವ್ ನೋಡು. ಹೋಗೋ ಚೈನ್ ಸೌಂಡ್ಗೆ ಗೊತ್ತಾಗೋಯ್ತದೆ ಬಂದಿರೋದು ಯಾರು. ಲೋ, ಯಾಕೆ ಬಂದಿದ್ದಿ ನಮ್ಮ ಮನೆಗೆ? ಏಯ್, ಯಾಕೆ ಬಂದಿದ್ದಿ? ನಿಮ್ಮ ಮನೆಯಿಂದ ತಪ್ಸ್ಕೊಂಡು ಯಾಕೆ ಬಂದಿದ್ದೀಯ ಅವಳು ಚೈನ್ ಕಿತ್ತಾಕೊಂಡು? ಮಮ್ಮಿ, ಇವ್ನು ಯಾಕೆ ಬಂದಿರೋದು ಗುಂಡ ಇವತ್ತು? ನಾನು ಯೂಟ್ಯೂಬ್ ಚಾನಲ್ಗೆ ಇಂಟ್ರೊಡಕ್ಷನ್ ಕೊಡಕ್ಕೆ ಬಂದವನೇ. ನಾನು ಇದ್ದೀನಿ. ಏನಂದೆ ಇನ್ನೊಂದ್ಸಲ? ಗೈಸ್ ಇವಾಗ ಇಷ್ಟು ಬ್ಯಾಗ್ ಹೋಗಿಬೇಕು, ಇಷ್ಟು ನನ್ನ ಮೇಲೆ ಇದ್ದಾವೆ. ಗೈಸ್ ಬೆಳಿಗ್ಗೆ ಬಟ್ಟೆ ಎಲ್ಲ ಒಗ್ದಾಯ್ತು. ಇವಾಗ ಬ್ಯಾಗ್ಗಳು ಇವೆಲ್ಲ ನನ್ನವೇ, ಇಷ್ಟು ಒಗ್ದಾಕಿದ್ದೀನಿ. ನೆಕ್ಸ್ಟ್ ಇಲ್ಲಿ ಸೋಫಾ ಬಟ್ಟೆಗಳವೆ, ಇದನ್ನು ಒಗ್ದು ಮುಗಿಸಿದ್ರೆ ಅರ್ಧ ಬಟ್ಟೆಗಳು ಮುಗ್ದಂಗೆ. A few moments later. ಬಾರೋ ಆಫ್ರಿಕಾದಿಂದ ಹಂಗೇ ನಡ್ಕೊ ಬಂದ್ಬಿಟ್ಟಿದ್ಯಲ್ಲೋ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಎಲ್ಲೋ ನಿಮ್ಮ ಮನೆಗೆ ಹೋಗೋ, ನಮ್ಮ ಮನೆಗೆ ಯಾಕೋ ಬಂದಿದ್ದಿ? ಒಮ್ಮೆ ಇಲ್ಲಿ ನೋಡು. ಕೊನೆಗೂ ಒಂದು ಲೆವೆಲ್ಗೆ ರೂಮ್ನೆಲ್ಲ ಕ್ಲೀನ್ ಮಾಡಿದ್ದೀನಿ. ಗೈಸ್ ಇವಾಗ ರೂಮ್ನೆಲ್ಲ ಸೀಟ್ಬಿಟ್ಟೆ, ಕಸ ಗುಡಿಸಿದ್ದಾಯಿತು. ಇನ್ನು ರೂಮ್ ಸೀಟ್ಬಿಟ್ರೆ ರೂಮೆಲ್ಲ ಕ್ಲೀನ್ ಆಗುತ್ತೆ. ಆಮೇಲೆ ಎಲ್ಲ ಐಟಮ್ಸ್ನ ತೊಗೊಬಂದು ರೂಮ್ನ ಆರ್ಗನೈಸ್ ಮಾಡ್ಬೋದು. ಟೈಮ್ ಇವಾಗ 3:45, ಇನ್ನೂ ಕೆಲಸ ನಡೀತಾನೆ ಇದೆ. ದೇವರೇ, ಒಳಗಡೆ ಎಲ್ಲ ನನ್ನ ತಂಗಿ ಇನ್ನೇನು ಕೆಲಸ ಮುಗಿಸ್ತಾವಳೆ. ಆಚೆ ಎಲ್ಲ ಕೆಲಸನೂ ಆಯಿತು. ಲಾಸ್ಟಲ್ಲಿ ಸ್ವಲ್ಪ ಉಳಿದಿದೆ. ಈಗ ಸ್ವಲ್ಪ ಸ್ಟಾರ್ಟ್ ಮಾಡಿ ಸ್ವಲ್ಪ ಮುಗಿಸಿದ್ದೀನಿ. ಇನ್ನೊಂಚೂರು ಎಲ್ಲ ಕ್ಲೀನಾಗಿ ಎಲ್ಲ ಎತ್ತಿ ರೆಡಿ ಮಾಡಿ ಎಲ್ಲ ಅಲ್ಲಿದಲ್ಲಿ ಇಟ್ಬಿಟ್ರೆ ಕಂಪ್ಲೀಟ್ ಕೆಲಸ ಮುಗ್ದಂಗೆ. ಯಪ್ಪ ದೇವ್ರೆ. ನಾನು ನೋಡುವಂತೆ ಅಲ್ಲಿ ನಿಮ್ಮವ್ವ ಬಂದ್ಲು ನೋಡು. ನಿಮ್ಮವ್ವ ಬಂದ್ಲು, ಮತ್ತು ನಿಮ್ಮ ಅಕ್ಕ ನಿಮ್ಮ ಚಿಕ್ಕಮ್ಮ ಬಂದ್ಲು. ಎದೋಳು. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದ ಅಲ್ಲಿ ನೋಡೋಸಿ, ಇಬ್ರು ಮೇಯ್ತಾವ್ರೆ ಚೆನ್ನಾಗಿ.
ಬೆಳಗ್ಗೆ ಓದಿದ್ದು ಸಂಜೆ ಬರ್ತಾ ಇರೋದು ಹೊಸಿ ಅದನ್ನು ಮಾತಾಡ್ಸೋಣ ಅನ್ನೋದೇನಿಲ್ಲ ಇದಕ್ಕೆ ತಿನ್ನಬೇಕು ಅಷ್ಟೇ. ಓಯ್ ನಿನ್ನ ಮಗನ ನೋಡೆ ಯಾವ ಇವೆಲ್ಲ ಯಾಕೆ ದಿವಾಲೆ ಬಿದ್ದವಿನ ಕೇಳು ಅಮ್ಮನ ಕೇಳು ಇನ್ನೂ ಎಷ್ಟೊತ್ತಂತ. ಏನು ಅನಿಸ್ತು ನಿಂಗೆ ಬಂದ ತಕ್ಷಣ? ಅಮ್ಮ ನನ್ನ ಕೈ ಬೈಸ್ಕೊ ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಅವಳಿಲ್ಲ ಏಳು ಈಗ ಏನು ಅನಿಸ್ತದೆ ಅವಳು ಕಸ ಗುಡಿಸ್ತಾಳೆ. ಯಾಕೆ ಯಾಕೆ ಏನು ಮಾಡಿದ್ಲು ಪಾಪ? ಅಲ್ಲ ಒಂದು ಎಕರೆ ಇರೋರು ಇಷ್ಟೊತ್ತು ಗಂಟ ಸಾಕು. ಒಸಿ ಸುಡ್ತಾ ಇಲ್ಲ ಕಾದ್ಬಿಟ್ಟವೆ. ಕೈಗೆ ಹಾಕುವ ಸಮಾಧಾನ ಆಯ್ತದೆ. ಆದರೂ ಅಮ್ಮು ಸೂಪರ್ ಅಲ್ವೇ? ಯಾಕೆ ಹೇಳು? ನೀನು ಅಷ್ಟು ಅಪ್ಪ ಮಾಡೋಕ್ಕಾಗಲ್ಲ. ಆಯ್ತು ಬಿಡವ, ನಿನ್ನ ಮೊಮ್ಮಗಳೇ ಸರಿ, ಚಿಕ್ಕ ಮೊಮ್ಮಗಳೇ ಸರಿ. ಮಾತಾಡಿ ನೀನು ಮಾಡಿದ್ದಿ ಇಲ್ಲ ಅಂತ ಅಲ್ಲ, ನೀನು ಮಾಡಿದ್ದಿ ಬಾ. ನಿನಗೆ ನಿಂತಿರೋದೆಲ್ಲ ನಾನೇ ಕ್ಲೀನ್ ಮಾಡಿರೋದು. ನೋಡು ನಿನ್ನ ಮಗಳು ಬೆಳಗ್ಗೆಯಿಂದ ಏನಾದರೂ ಕೆಲಸ ಮಾಡೋದೆ ಅಂದರೆ ಮ್ಯಾಲಿರೋ ಬಟ್ಟೆ ಎತ್ಕೊಬಂದಿರೋದು. ಅದು ಒಂದೇ ಒಂದು ಬುತ್ತಿ. ನಡಿಯಮ್ಮಿ ಸುಮ್ಮನೆ ತೋರ್ಸಮ್ಮಿ. ಎಲ್ಲ ಇಂಬಿಡಿಸ್ಬಿಟ್ಟಿದ್ದಿ. ಸೂಪರ್ ನೀನು, ಸೂಪರ್ ಸೂಪರ್. ಕೊಡ್ಸೋಣ ಬಿಡು ಮಮ್ಮಿ, ಏನು ಬೇಕು ಹೇಳ. ಆಯ್ತು ಕೊಡ್ಸೋಣ. ಯಾವ ಬುತ್ತಿ ಎತ್ಕೊಯ್ತಿ? ಇದೇ ಎತ್ಕೊಯ್ತೀನಿ. ಹಿಂಡ್ಬಿಟ್ಟಾರ ಕಮ್ಮಿ. ನಾಳೆ ಗಂಟ ಆರೋದ ಅದು ಒಂದೇ ಸಲ ಒಂದು ನಾರು ಹಾಕ್ತಿಲ್ಲ ನೀನು. ರುಕೋ ಜರಾ. ಗೈಸ್, ನನ್ನ ಲೈಫಲ್ಲಿ ನಡೆದಿದ್ದು ಇಷ್ಟು ಇವತ್ತು. ನಿಮ್ಗೇನಾದರೂ ಈ ವಿಡಿಯೋ ಅಟ್ಲೀಸ್ಟ್ ಚೆನ್ನಾಗಿದೆ ಅನಿಸಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇದು ನನ್ನ ಮೊದಲೇ ವಿಡಿಯೋ ಆಗಿರೋದ್ರಿಂದ ಬೇಜಾನು ಪದಗಳೇ ಬಾಯಲ್ಲಿ ಬರಲಿಲ್ಲ ಫೋನ್ ಮುಂದೆ. ಆದರೆ ಹಂಗೋ ಹಿಂಗೋ ಮಾಡಿದ್ದೀನಿ. ಎಡಿಟ್ ಮಾಡಬೇಕಾದ್ರೂ ಅಷ್ಟೇ ಅಯ್ಯೋ ಏನು ಹಿಂಗೆ ಮಾಡಿದ್ದೀನಿ ಅಂತ ಅನಿಸ್ತು. ಬಟ್ ಪರವಾಗಿಲ್ಲ, ಮೊದಲನೇ ವಿಡಿಯೋ ಅಲ್ವಾ, ಮುಂದಕ್ಕೆ ಚೆನ್ನಾಗಿ ಮಾಡ್ತಾ ಹೋಗ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.